ಇಲ್ಲ, ಈಗ ಸದ್ಯದಲ್ಲಿ ಇವರು ಚೇರ್ಮನ್ ಇರೋದ್ರಿಂದ ಆಮೇಲೆ ನಮ್ಮ ಸಚಿವರು ಭಾಳ ಸಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಲ್ಲ, ಅವರು ಗ್ರಾಮೀಣದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಗ್ರಾಮೀಣದಲ್ಲಿ ಸದ್ಯದಲ್ಲಿ ಇಲ್ಲ, ಮುಂದೆ ಬರ್ತಕ್ಕಂಥ ಬಜೆಟ್ನಲ್ಲಿ ಮೋಸ್ಟ್ಲಿ ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡ್ಬೋದು. ಇದು ಈ ಕಾರ್ಯಕ್ರಮ ಪ್ಯೂರ್ ಸ್ಲಮ್ ಬೋರ್ಡ್ದು. ಆಮೇಲೆ ಹ್ಯಾಂಡ್ಸ್ ಅಪ್ ಟು ಇಸ್ ವಿಷನ್. ನೀವು ಕೂಡ ಅಲ್ಲಿ ಹೋಗಿ ನೋಡಿದ್ದೀರ 1000 ಮನೆ ಕಟ್ಟಿರ್ತಕ್ಕಂಥದ್ದು. ನಾನು ಭಾಳಷ್ಟು ರಾಜಕೀಯ ವ್ಯವಸ್ಥೆಯಲ್ಲಿದ್ದೀನಿ, ಬಟ್ ಈ ಥರ ಗುಣಮಟ್ಟದ ಕೆಲಸ, ಭಾಳ ಅರ್ಥಪೂರ್ಣಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಆಮೇಲೆ ಐ ರಿಯಲಿ ಪರ್ಸ್ನಲಿ ಸರ್ಕಾರ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅಬ್ಬಾಯವರಿಗೆ ನಾನು ನಿಜಕ್ಕೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಭಾಳ ಅದ್ಭುತವಾಗಿದ್ದಂಥ ಕೆಲಸ ಇದೆ ಇದು. ಶುಡ್ ಬಿ ಎನ್ ಎಕ್ಸಾಂಪಲ್. ಪ್ರತಿಯೊಬ್ಬರು ನಾವು ಈ ರೀತಿ ಕೆಲಸ ಮಾಡ್ಲಿಕ್ಕೆ ಅಂತ ಒಂದು ಕೆಲಸ ಮಾಡಿದ್ದಾರೆ. ನಾನು ನಿಜಕ್ಕೂ ಜಮೀರ್ ಅಹಮದ್ ಖಾನ್ ಅವರಿಗೆ, ಅಬ್ಬಾಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲ್ಲಿ ಹೊಸದಾಗಿ ಇಲ್ಲ ಇದೆ ಎಕ್ಸ್ಟೆನ್ಷನ್ ಅಲ್ಲ, ಈಗ ಇನ್ನೂ ಎಕ್ಸ್ಟೆನ್ಷನ್ ಮುಂದೆ ಮಾಡ್ತಾರೆ ಅವ್ರು. ಬಡ್ಜೆಟ್ನಲ್ಲಿ ಅವರೇ ಇರೋದ್ರಿಂದ ಇಡೀ ಧಾರವಾಡ ಜಿಲ್ಲೆ ಜವಾಬ್ದಾರಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ಸ್ಲಮ್ ಇದೆ, ಸ್ಲಮ್ ಬೋರ್ಡ್ಲಿಂದ ಎಲ್ಲಿ ಮಾಡಬೇಕಂತಕ್ಕಂಥ ಜವಾಬ್ದಾರಿ ಅವ್ರಿಗೂ ಇದೆ. ಇಲ್ಲಿ ಉತ್ತರ ಕರ್ನಾಟಕ ಜವಾಬ್ದಾರಿ ಜೊತೆಗೆ ಧಾರವಾಡ ಜಿಲ್ಲೆಗೆ ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಲು ಕೂಡ ನಾವು ಕೂಡ ಒತ್ತಡ ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಕಾರವಾಗಿ ಜಮೀರ್ ಅಹಮದ್ ಖಾನ್ ಅವರು, ಆಮೇಲೆ ಈ ಬಡ್ಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಜಾಸ್ತಿ ದುಡ್ಡನ್ನು ಒದಗಿಸ್ತಾರೆ. ಬ್ಯೂಟಿಫುಲ್ ಇದೆ, ನೀವು ನೋಡಿ ಅದು ರಾತ್ರಿ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದು ಲೈಟಿಂಗ್ ಗೀಟಿಂಗ್ ಎಲ್ಲ ಆದಮೇಲೆ ಭಾಳ ಬ್ಯೂಟಿಫುಲ್ ಆಗಿ. ಆಮೇಲೆ ನನಗೆ ಎಲ್ಲದಕ್ಕಿಂತ ಚೆನ್ನಾಗಿರ್ತದೆ, ಎಲ್ಲದಕ್ಕೊಂದು ಬಾಲ್ಕನಿ ಅವಾರ್ಡ್ ಆಗಿದ್ದಾರೆ, ಮೇಲೆ ಕೆನೋಪಿ ಮಾಡಿದ್ದಾರೆ ಮಳೆ ಬರಲಾರಂಗೆ. ಚೆನ್ನಾಗಿದೆ, ನನಗಂತೂ ಭಾಳ ಖುಷಿ ತಂದಿದೆ. ಭಾಳ ತೃಪ್ತಿ ಆಗ್ತಕ್ಕಂಥ ಕೆಲಸ ಪ್ರಸಾದ್ ದಬ್ಬೆಯವರು ಮಾಡಿದ್ದಾರೆ. ಅಷ್ಟು ಮಾತ್ರ ಹೇಳಲಿಕ್ಕೆ ಅಲ್ಲ, ಎಲ್ಲ ಇದೆ. ಹಾಸ್ಪಿಟ್ಲು, ಲೈಬ್ರರಿ, ಶಾಪಿಂಗ್ ಕಾಂಪ್ಲೆಕ್ಸಸ್ಸು. ನೀವೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ನಾವೇನು ಕಮ್ಯುನಿಟಿ ಅಂತ ಹೇಳ್ತೀವಿ, ಏನು ಲಿಮಿಟೆಡ್ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತೀವಿ, ಅದರ ತಕ್ಕಂಗೆ ಮಾಡಿದ್ದಾರೆ ಅವರು. ಬಡವರಿಗೆ, ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮನೆ ತೊಗೊಂಡ್ರೆ ಏನಾದರೂ ಸಲಹೆ ಕೊಡ್ತೀರಿ ಸರ್ ಸ್ವಚ್ಛತೆ ಬಗ್ಗೆ? ಅದು ಅವರು ಸಾರ್ವಜನಿಕ ಜೀವನದಲ್ಲಿ ಎಲ್ಲರ ಮನೆ ಅಂದ ತಕ್ಷಣ ಸ್ವಚ್ಛ ಇಟ್ಕೊಂಡಿರ್ತಾರೆ. ಅಷ್ಟು ಚೆನ್ನಾಗಿ ಮನೆ ಕಟ್ಟಿರೋದ್ರಿಂದ ನನಗೆ ನಂಬಿಕೆ ಇದೆ. ಯಾರು ಫಲಾನುಭವಿಗಳಿದ್ದಾರೆ ಅದನ್ನು ಅತ್ಯಂತ ಮನೆ ಅಂದ ತಕ್ಷಣ ದೇವರಂಗೆ ಪೂಜೆ ಮಾಡ್ಕೊಳ್ತಾರೆ, ಮನೆಯನ್ನು ಕೂಡ ಮಾಡಿ ಚೆನ್ನಾಗಿ ಇಟ್ಕೊಳ್ತಾರೆ ಅಂತ ನಂಬಿಕೆನೂ ಇದೆ. ಇದೇ ಬರುವ ದಿನಾಂಕ 24 ಶನಿವಾರ ಇಡೀ ರಾಜ್ಯದಲ್ಲಿ ಸುಮಾರು 42,345 ಮನೆಗಳನ್ನು ಬಡವರಿಗೆ ಹಸ್ತಾಂತರ ಮಾಡ್ತಾ ಇದ್ವಿ. ಬಹುಶಃ ಕರ್ನಾಟಕ ಸರ್ಕಾರದ ಇದೊಂದು ಭಾಳ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ 5 ಗ್ಯಾರಂಟಿಗಳಾದ ಮೇಲೆ ಇನ್ನೊಂದು 6ನೇ ಗ್ಯಾರಂಟಿ ಅಂದರೆ ಈ ಕಡು ಬಡವರಿಗೆ ಸುಮಾರು ಹಿಂದೆ ಸಿದ್ದರಾಮಯ್ಯ ಸರ್ಕಾರ 2014, 15, 16ರಂದು ಏನು 1,80,000 ಮನೆಗಳ ಅನೌನ್ಸ್ ಮಾಡಿದರು. ಮುಂದೆ ನಮ್ಮ ಸರ್ಕಾರ ಹೋದ್ಮೇಲೆ ಈ ಮನೆಗಳು ಕಂಪ್ಲೀಟ್ ಆಗಲಿಲ್ಲ, ಅರ್ಧಕ್ಕೆ ನಿಂತ್ಬಿಟ್ಟು. ಬಹುಶಃ ನಮ್ಮ ಸರ್ಕಾರ BJP ಸರ್ಕಾರ ಬಂದಮೇಲೆ ಆಗಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಒಂದು ಏನು ನಮ್ಮ ಯೋಜನೆ ಇದೆ ಇದನ್ನು ಸಂಪೂರ್ಣ ಮಾಡಬೇಕು ಅಂತೇಳಿ ಅದೇ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳಾದಂಥ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ಬಡವರಿಗೆ ಏನಾದರೂ ಸಹಾಯ ಮಾಡಬೇಕು, ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ಅರ್ಧಕ್ಕೆ ನಿಂತಿದ್ದು ಅದು ಮುಗಿಸ್ಬೇಕಂತೇಳಿ ಆ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಏನು 4.5 ಲಕ್ಷ ಕೊಡಬೇಕಾಗಿತ್ತು. ಅದು ಅವ್ರ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಮನವೊಲಿಸಿ ಸರ್ಕಾರದಿಂದನೇ ಸುಮಾರು 4 ಲಕ್ಷ ಕೊಡುವಾಗೆ ಇವತ್ತು ಭಾಳ ದೊಡ್ಡ ಹೆಜ್ಜೆಯನ್ನಿಟ್ಟರು. ಆ ನಿಟ್ಟಿನಲ್ಲಿ ಇವತ್ತು ಫಸ್ಟ್ ಫೇಸ್ನಲ್ಲಿ ನಾವು ಸುಮಾರು 36,000 ಮನೆಗಳನ್ನು ಕಂಪ್ಲೀಟ್ ಮಾಡಿದ್ವಿ. ಈ 2ನೇ ಫೇಸ್ನಲ್ಲಿ 42,345 ಮನೆಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಏನು ಮನೆಗಳ ಹಸ್ತಾಂತರ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮವನ್ನು ಇವತ್ತು ನನ್ನ ಕ್ಷೇತ್ರದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಟೂರು ರಸ್ತೆಯಲ್ಲಿ ಇದೇ ದಿನಾಂಕ 24ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಮೃತ ಹಸ್ತದಿಂದ ಈ ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದ್ವಿ. ಜೊತೆಗೆ ಅದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ವಿಶೇಷ ಅಂತಂದರೆ AICC ಪ್ರೆಸಿಡೆಂಟ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆಲ್ಲ ಹೋಮ್ ಮಿನಿಸ್ಟ್ರು, PWD ಮಿನಿಸ್ಟ್ರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು, ಅನೇಕ ಕ್ಯಾಬಿನೆಟ್ ಸಚಿವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಬಹುಶಃ ಈ ಒಂದು ಬಹುಶಃ ನಾನಂತೂ ಹುಬ್ಬಳ್ಳಿಯಲ್ಲಿ ಈ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದ್ದು ನಾನು ನೋಡೇ ಇಲ್ಲ. ಸುಮಾರು 2 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. ಇಲ್ಲಿ ಸರಿಯಾಗಿರುವಂತೆ ಬಂದವರಿಗೆಲ್ಲ ಬಸ್ಸಿನ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಜೊತೆಗೆ ಅವರಿಗೆ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ನೀರು, ಊಟದ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಯಾವ ಜಿಲ್ಲೆಯಿಂದ ಬರ್ತದೆ ಫಲಾನುಭವಿಗಳು? ಇಲ್ಲಿ ಫಲಾನುಭವಿಗಳು ಬರುವಂಥದ್ದು ಇಲ್ಲಿ ಮಾತ್ರ ಗದಗ ಅಂಡ್ ಹಾವೇರಿ ಮತ್ತು ಧಾರವಾಡ 3 ಜಿಲ್ಲೆಯಿಂದ ಮಾತ್ರ ಬರ್ತಾರೆ.
ಉಳಿದಂಥ ಜಿಲ್ಲೆಯವರು ತಮ್ಮ ಕ್ಷೇತ್ರದಲ್ಲೇ ಅಲ್ಲೇ ವರ್ಚುವಲ್ ಆಗಿ ಮುಖ್ಯಮಂತ್ರಿಗಳು ಇಲ್ಲಿಂದಲೇ ಅದನ್ನು ಹಸ್ತಾಂತರ ಮಾಡುವಂಥ ಕೆಲಸ ಮಾಡ್ತಾರೆ. ಇದೇ ಮೊದಲ ಬಾರಿಗೆ ಅಂತ ಸರ್ ಹುಬ್ಳಿ ಈ ಥರ ಗ್ರ್ಯಾಂಡ್ ಆಗಿ ಬಹುಶಃ ಈ ಥರ ಪೆಂಡಲ್ ನಾನಂತೂ ನನ್ನ ಪೊಲಿಟಿಕಲ್ ಕರಿಯರಲ್ಲಿ ನೋಡೇ ಇಲ್ಲ. ನಾನು ಹುಬ್ಬಳ್ಳಿಯಲ್ಲಿ ನೋಡಿಲ್ಲ, ಧಾರವಾಡ ಜಿಲ್ಲೆಯಲ್ಲಿ ನೋಡಿಲ್ಲ, ಬೆಂಗಳೂರಿನಲ್ಲಿ ಕೂಡ ನೋಡಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇದೊಂದು ಪೆಂಡಲ್ ಹಾಕಿದ್ದಾರೆ. ಬಹುಶಃ ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟೇ 1 ಲಕ್ಷ ಮೇಲಾಗ್ತದೆ. ಅಂಥ ದೊಡ್ಡ ಪ್ರಮಾಣದಲ್ಲಿ ಈ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಖಂಡಿತವಾಗಿ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗ್ತದೆ. ಬಹುಶಃ ಇದು ಎಲ್ಲ ಒಂದು ಕಡೆ ಸುಮಾರು ಈ ಒಂದು ಏನು ಮನೆಗಳ ಕಂಪ್ಲೀಷನ್ಗೆ ಹೆಚ್ಚಾಗಿ ಒಂದು 7,000 ಕೋಟಿ ರೂಪಾಯಿ ಬೇಕಾಗಿತ್ತು. ಅದನ್ನು ನಮ್ಮ 5 ಗ್ಯಾರಂಟಿಗಳಿಗೆ 56,000 ಕೋಟಿ ಇದ್ದರೂ ಕೂಡ ಇದು ಇನ್ನೊಂದು 6ನೇ ಗ್ಯಾರಂಟಿ ಅಂತ ತಿಳ್ಕೊಂಡು ಇವತ್ತು ನಮ್ಮ ಸರ್ಕಾರ ಸುಮಾರು ಆ ಮಟ್ಟದ 7,000 ಮೇಲೆ ಆ ದುಡ್ಡನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಿಕ್ಕೆ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟ ಮೇಲೆ ಬಹುಶಃ ಇವತ್ತು ನಾವು ಈ ಮನೆಗಳೆಲ್ಲ ಹಸ್ತಾಂತರ ಮಾಡ್ತೀವಿ. ಉಳಿದಂಥದ್ದು ಕೂಡ 3rd ಫೇಸ್ನಲ್ಲಿ ಕಂಪ್ಲೀಟ್ ಎಲ್ಲ ಮನೆಗಳನ್ನು ಕೂಡ ಮುಗಿಸ್ತೀವಿ. ಇದೇ ಥರ ಪ್ಲಾನಿಂಗ್ ಬೇರೆ ಕಡೆ ಇದು ಫಸ್ಟು ನಾವು ಈಗಂತೂ ಇದು 2nd ಇದರಲ್ಲಿ ಮುಗಿಸಿದ್ವಿ. ನಮ್ಮದು ಫಸ್ಟ್ ಏನಿದೆ, ಈಗ ನಮ್ದು ಏನು ಟಾರ್ಗೆಟ್ ಇತ್ತು 1,80,000 ಅದನ್ನು ಕಂಪ್ಲೀಟ್ ಮಾಡುವಂಥದ್ದು. ಆಮೇಲೆ ಸೆಕೆಂಡ್ ಸರ್ಕಾರದಿಂದ ಮತ್ತೆ ನಾವು ಬೇರೆ ಮನೆಗಳನ್ನು ತೆಗೆದುಕೊಳ್ಳುವಂಥದ್ದು. ಆಮೇಲೆ ಕೊಡ್ತಾರೆ, ಅದು ಅಲೋಕೇಶನ್ ಕೊಡ್ತಾರೆ. ಈ ನಾಮಫಲಕ ಏನು ಹಾಕಿದ್ರೆ ಆ ಏರಿಯಾಕ್ಕೆ ಹೆಸರು ಇಟ್ಟು ಅದು ನೋಡೋಣ, ಅದೆಲ್ಲ ತೀರ್ಮಾನ ಆಶ್ರಯ ಕಮಿಟಿಯಲ್ಲಿ ಏನೋ ಇದು ಮಾಡ್ಕೊಂಡಿದ್ದಾರೆ, ಅದ್ರ ಪ್ರಕಾರ ಮಾಡ್ತಾರೆ. ಮನೆ ಪಡೆದವ್ರು ಏನಂತ ಮನೆ ತೊಗೊಂಡವ್ರಿಗೆ ಭಾಳ ಈ ಕಡು ಬಡವರು ಕೂಡ ಒಳ್ಳೆಯ ರಸ್ತೆ, ಗಟಾರು, ರೋಡು ಎಲ್ಲ ರೀತಿಯಿಂದ 24/7 ವಾಟರು, ಎಲೆಕ್ಟ್ರಿಸಿಟಿ ಮತ್ತು ಗಾರ್ಡನ್ನು ಮತ್ತು ಲೈಬ್ರರಿ ಜೊತೆಗೆ ಹಾಸ್ಪಿಟ್ಲ್, ಇದೆಲ್ಲ ನೋಡಿದ್ರೆ ಯಾವುದೋ ಪ್ರೈವೇಟ್ ಕಂಪ್ನಿ ಒಂದು ಅಪಾರ್ಟ್ಮೆಂಟ್ಗಳೇನು ಖಾಸಗಿಯವರು ಮಾಡ್ತಾರೆ ಅದಕ್ಕಿಂತ ಏನು ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾಡಿದ್ವಿ. ಬಹುಶಃ ಈ ಕಡು ಬಡವರು ವಾಸಿಸುವಂಥ ಪ್ರದೇಶಗಳನ್ನು ನಾವೆಲ್ಲ ನೋಡಿದ್ವಿ. ಇವತ್ತು ಅವರ ಒಂದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಲಿ. ಆ ಮಟ್ಟದಲ್ಲಿ ಇವತ್ತು ಅವ್ರದ್ದು ಕೂಡ ಬದಲಾವಣೆ ಆಗಲಿ. ಬರುವಂಥ ಯುವ ಪೀಳಿಗೆ ಏನು ಸ್ಲಮ್ ನಿವಾಸಿಗಳು ಕೂಡ ಒಂದು ಬದಲಾವಣೆ ಬರಲಿ ಅಂತೇಳಿ ಈ ಗುಣಮಟ್ಟದ ಒಂದು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಕೊಟ್ಟಿದ್ವಿ. ಅದನ್ನು ಸರಿಯಾಗಿ ಕಾಪಾಡ್ಕೊಂಡು ಮೇಂಟೈನ್ ಮಾಡುವಂಥದ್ದು ಕೆಲಸ ಅವರಿಂದ ಆಗಲಿ.